ನಮಸ್ತೆ ಸ್ನೇಹಿತರೆ, ಕೃಷಿ ದಾರಿ ಚಾನಲ್ಗೆ ನಿಮಗೆ ಸ್ವಾಗತ. ನಮ್ಮ ಚಾನಲ್ ಈ ದಿನ ಜೇನು ಕೃಷಿಯ ಬಗ್ಗೆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದೆ. ಯುವ ರೈತರು ತಮ್ಮ ತೋಟದಲ್ಲಿ ಮಾಡಿರುವ ಜೇನು ಕೃಷಿಯ ಬಗ್ಗೆ ಅವರ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಅವರಿಂದನೇ ಈ ಜೇನು ಕೃಷಿಯ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ತುಡುವೆ ಜೇನು, ಈಗ ನಾನ್ ಮಾಡ್ತಾ ಇರೋದು ತುಡುವೆ ಜೇನು. ಮೊದಲನೇದಾಗಿ ಜೇನ್ನ ಯಾಕೆ ಸಾಕ್ಬೇಕು ಅಂತಂದ್ರೆ, ನಮ್ಮ ಮನುಷ್ಯ ಅಂದ್ರೆ ಮನುಕುಲ ಉಳಿಬೇಕು ಅಂತಂದ್ರೆ ಜೇನು ಸಾಕ್ಬೇಕು. ಇದನ್ನ ತಳಿನ ಚೇಂಜ್ ಮಾಡ್ಬೇಕು ಅಂದ್ರೆ ಅದು ಜೇನುಗಳಿಗೆ ಮಾತ್ರ ಸಾಧ್ಯ. ಒಂದು ಜೇನುಳ ಕನಿಷ್ಠ ಅಂದ್ರೆ ಒಂದು ದಿವಸಕ್ಕೆ 40,000 ಹೂವ ಪಾಲಿನೇಷನ್ ಮಾಡ್ತವೆ ಸರ್. ಅದು ಬಿಟ್ರೆ ಅನಿವಾರ್ಯವಾಗಿ ರಾಣಿ ಹುಳ ಇಲ್ದಂಗ ಆದಾಗ ಗೂಡಲ್ಲಿ ಈ ಕಾರ್ಮಿಕ ಹುಳ ಅಂದ್ರೆ ಸೈನಿಕ ಹುಳದಲ್ಲಿ ಯಾವುದೋ ಒಂದು ಹುಳನ ಅವೇ ಆಯ್ಕೆ ಮಾಡ್ಕೊಂಡು ರಾಣಿ ಹುಳನಾಗಿ ಕನ್ವರ್ಟ್ ಮಾಡ್ತವೆ. ಹುಳುಗಳ ಬಗ್ಗೆ ಅದರ ಅವಧಿ ಹೇಳೋದಂದ್ರೆ ರಾಣಿ ಹುಳ ಬಂತಂದು 2 ವರ್ಷದಿಂದ 5 ವರ್ಷದವರೆಗೂ ಬದುಕುತ್ತೆ ಸರ್. ಅದು ಕಾರಣ ಬದುಕಕ್ಕೆ ರಾಣಿ ಜೆಲ್ ತಿಂದು, ಓಕೆನಾ. ಇನ್ನ ಕೆಲ್ಸಕಾರ ಹುಳ ಬಂದು ಅದು ಕನಿಷ್ಠ ಅಂದ್ರೆ 35 ದಿನದಿಂದ 45 ದಿವಸ ತನಕ ಬರುತ್ತೆ. ಅಂದ್ರೆ ಅದು ಈ ಅಂದ್ರೆ ಅದು ಈ ಚಳಿಗಾಲ ಬೇಸಿಗೆಗಾಲ ಬಂದಾಗ ಅದು ಅದ್ರ ಅವಧಿ ಅಂದ್ರೆ ಜೀವಿತ ಅವಧಿ ಚೇಂಜ್ ಆಗುತ್ತೆ ಸರ್. ಕೆಲವೊಂದ್ಸತಿ 35ಕ್ಕೆ ಹೋಗುತ್ತೆ, ಕೆಲವೊಂದ್ಸತಿ 2 ತಿಂಗಳ ಆಗುತ್ತೆ ಅಂದ್ರೆ ಅದು ಜೀವಿತಾವಧಿ. ಇನ್ನು ಗಂಡು ಹುಳ ಬಂದು 35 ದಿವಸ 45 ದಿವಸ ಒಳಗಡೆ ಹೋಗುತ್ತೆ ಸರ್. ಕೆಲವೊಂದು ಸತಿ ಈ ಕೆಲ್ಸಕಾರ ಹುಳನೇ ಈ ಗಂಡು ಹುಳನ ಕೊಲ್ಲ ಅಂತ ಕ್ರಿಯೆ ಬರುತ್ತೆ ಸರ್ ಒಂದೊಂದ್ಸತಿ. ಯಾಕೆ ಸೀಲ್ ಮಾಡ್ಬೇಕು ಅಂದ್ರೆ, ಈ ತರ ಸೀಲ್ ಮಾಡೋದು, ಇದರಲ್ಲಿ ಜೇನುತುಪ್ಪ ಏನ್ ಕಾಣ್ತಾ ಇದೆ ನಿಮ್ಗೆ ಮಕರಂದ, ಹೂವಿನಿಂದ ಶೇಖರಣೆ ಮಾಡಿ ಅದನ್ನ ತಗೊಬಂದು ಮಕರಂದ ಶೇಖರಣೆ ಮಾಡ್ತವೆ. ಇದೇನು ಒಂದೊಂದು ಹನಿ ತುಪ್ಪ ಕಾಣ್ತೈತೆ, ಇದ್ರಲ್ಲಿರೋ ನೀರಿನ ಅಂಶನ ಹಾರಿಸಿ ಅವು ಜೇನುತುಪ್ಪನ ಅದರಲ್ಲಿಟ್ಟು ಸೀಲ್ ಮಾಡ್ತವೆ. ಅವಾಗ ಇದು ಔಷಧೀಯ ಗುಣವುಳ್ಳ ಅಂತ ತುಪ್ಪ ಆಗಿರುತ್ತೆ ಸರ್. ಇದನ್ನ ಸೀಲ್ ಮಾಡ್ದೇನೆ ಯಾರೇ ಆಗ್ಲಿ ಕೊಡಬಾರ್ದು. ಇದು ಫುಲ್ ಸೀಲ್ ಆದಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಸುಮ್ನೆ ಎಕ್ಸಾಂಪಲ್ ತೋರಿಸ್ತೀವಿ. ಈ ತರ ರ್ಯಾಪರ್ ತೆಗಿತೀವಿ, ಟಾಪ್ ಓಪನ್ ಮಾಡ್ತೀವಿ ಸರ್. ಈ ತರ ಓಕೆ, ಈ ತರ ಹಿಂಗೆ ಟಾಪ್ ಓಪನ್ ಮಾಡ್ತೀವಿ. ಹಿಂಗ್ ಓಪನ್ ಮಾಡ್ಬಿಟ್ಟು ಫುಲ್ ಹಿಂಗ್ ಟಾಪ್ ಓಪನ್ ಮಾಡಿ ಇದನ್ನ ನಾವು ಎಕ್ಸ್ಟ್ರಾಕ್ಟ್ ಅಲ್ಲಿ ಹಿಂಗ್ ಇಕ್ಕಿ ತಿರುಗಿಸ್ತೀವಿ. ಫುಲ್ ತುಪ್ಪ ಎಲ್ಲ ಬಿಡುತ್ತೆ, ಓಲ್ ಮಾತ್ರ ಉಳಿತದೆ, ಖಾಲಿ ಓಲು. ಇದನ್ನ ತಿರ್ಗಾ ಇದ್ರೊಳಗಡೆ ಇಟ್ಟಾಗ ನಮಗೆ ಬೇಗ ತುಪ್ಪನ ತುಂಬಸಕ್ಕೆ ಅನುಕೂಲ ಆಗುತ್ತೆ ಸರ್. ಅದು ಎರಿ ಕಟ್ಟೋದಕ್ಕೆ ತಗೊಳ್ಳೋ ಸಮಯ ಮತ್ತೆ ಕೆಲಸ ಎಲ್ಲ ಉಳಿತಾಯ ಆಗುತ್ತೆ. ಅದು ಕೀರ್ತಿ ಅವರೇ, ಈ ಜೇನಿನಲ್ಲಿ ಎಷ್ಟು ತರದ ವಿಧಗಳಿದೆ? ಸರ್, ಇದರಲ್ಲಿ ಹೆಜ್ಜೇನು, ಆಮೇಲೆ ಕಡ್ಡಿ ಜೇನು, ಆಮೇಲೆ ಈಗ ನಾನ್ ಸಾಕ್ತಾ ಇರೋಂತ ತುಡುವೆ ಜೇನು, ಅದು ಬಿಟ್ರೆ ನೊಸ್ರಿ ಅಥವಾ ಮುಜೆಂಟಿ ಜೇನು ಅಂತ ಕರಿತೀವಿ ಅದು. ಆಮೇಲೆ ಯುರೋಪಿಯನ್ ಜೇನು ಅಂತ ಇದೆ ಸರ್. ಈ ಹೆಜ್ಜೆನನ್ನ ಸಾಕ್ಬೋದಾ ನಾವು? ಸಾಕಕ್ಕೆ ಯೋಗ್ಯ ಅಲ್ಲ ಸರ್. ಕಾರಣ ಯಾಕೆ ಸಾಕಕ್ಕೆ ಯೋಗ್ಯ ಇಲ್ಲ ಅಂತ ಅಂದ್ರೆ, ಅದು ಒಂದೇ ರಟ್ಟಿ ಕಟ್ಟುತ್ತೆ. ಕಡ್ಡಿ ಜೇನು ಒಂದೇ ರಟ್ಟಿ ಕಟ್ಟುತ್ತೆ, ಅದನ್ನ ಸಾಕಕ್ಕೆ ಯೋಗ್ಯ ಅಲ್ಲ ಸರ್. ಆಮೇಲೆ ಇದು ಯಾವುದು ಹೆಜ್ಜೆನಲ್ಲಿ ತುಪ್ಪ ಹುಳಿ ಬರುತ್ತೆ, ಅದ್ರ ಸಲುವಾಗಿ ಕಡ್ಡಿ ಜೇನಲ್ಲಿ ಸಿಹಿ ಬರುತ್ತೆ. ಆದ್ರೆ ಒಂದೇ ರಟ್ಟಿ ಕಟ್ಟೋದ್ರಿಂದ ಅದು ಸಾಕಕ್ಕೆ ಯೋಗ್ಯ ಅಲ್ಲ ಅಂತ ತುಡುವೆ ಜೇನು. ಹೆಜ್ಜೆನು ಮತ್ತೆ ಕಡ್ಡಿ ಜೇನನ್ನ ನಾವು ಸಾಕೋದಿಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ತುಡುವೆ ಜೇನನ್ನ ಮಾತ್ರ ನಾವು, ಹೌದು, ತುಡುವೆ ಜೇನ ಸಾಕ್ಬೋದು ಸರ್. ತುಡುವೆ ಜೇನುನ ಸಾಕ್ಬೋದು, ಆಮೇಲೆ ಮುಜೆಂಟಿ ಜೇನ್ನ ಸಾಕ್ಬೋದು, ಆಮೇಲೆ ಯುರೋಪಿಯನ್ ಜೇನು ಅಂತ ಬರುತ್ತೆ, ಅದು ಸ್ಥಳಾಂತರ ಜೇನು ಕೃಷಿ ಮಾಡೋರಿಗೆ ಅದನ್ನ ಸಾಕ್ಬೋದು ಸರ್. ಜೇನು ಪೆಟ್ಟಿಗೆ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಕೀರ್ತಿ ಸರ್. ಇದು ತುಡುವೆ ಜೇನು, ಈಗ ನಾನ್ ಮಾಡ್ತಾ ಇರೋದು ತುಡುವೆ ಜೇನು. ಮೊದಲನೇದಾಗಿ ಜೇನ್ನ ಯಾಕೆ ಸಾಕ್ಬೇಕು ಅಂತಂದ್ರೆ, ನಮ್ಮ ಮನುಷ್ಯ ಅಂದ್ರೆ ಮನುಕುಲ ಉಳಿಬೇಕು ಅಂತಂದ್ರೆ ಜೇನು ಸಾಕ್ಬೇಕು. ಪಾಲಿನೇಷನ್ ಆಗ್ಬೇಕು ಅಂದ್ರೆ ಜೇನು ಸಾಕ್ಬೇಕು. ಪಾಲಿನೇಷನ್ ಆಗೋದ್ರ ಜೊತೆಗೆ ಪಾಲಿನೇಷನ್ ಅಲ್ಲಿ ಬೇರೆ ಬೇರೆ ತರ ತಳಿ ಹುಟ್ಟಬೇಕು ಅಂದ್ರೂ ಜೇನು ಸಾಕ್ಬೇಕು ಸರ್. ಯಾಕಂದ್ರೆ ಪಾಲಿನೇಷನ್ ಮಾಡೋದು ಜೇನು ಕೃಷಿ ಎಷ್ಟು ಸತ್ಯನೋ, ಅದರಲ್ಲಿ ವೆರೈಟಿ ಆಗ್ತಾ ಇರ್ತದೆ ಅಂದ್ರೆ ಅದು ಜೇನು ಕೃಷಿ ಜೇನಿಂದ ಮಾತ್ರ ಸಾಧ್ಯ. ಇದನ್ನ ತಳಿನ ಚೇಂಜ್ ಮಾಡಬೇಕು ಅಂದ್ರೆ ಅದು ಜೇನುಗಳಿಗೆ ಮಾತ್ರ ಸಾಧ್ಯ. ಆಮೇಲೆ ಅದೊಂದೇ ಅಂತಲ್ಲ, ಈಗ ಜೇನುತುಪ್ಪ ಅಂತ ತಗೊಂಡಾಗ ಅದರಲ್ಲೆಲ್ಲಾ ಔಷಧೀಯ ಗುಣಗಳು ಇರ್ತವೆ. ಯಾಕಂದ್ರೆ ಇವತ್ತಿನ ಇದಕ್ಕೆ ಯೂತ್ಗಾಗಿರ್ಬೋದು, ಇವತ್ತಿನ ಮಕ್ಳಿಗಾಗಿರ್ಬೋದು, ಹಿರಿಯರಿಗಾಗಿರ್ಬೋದು, ಜೇನಿನ ಒಂದು ಹನಿ ತುಪ್ಪದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ಒಂದು ಜೇನಿನ ತುಪ್ಪದ ಬಗ್ಗೆ ಅದ್ರದ್ದು ಎಷ್ಟು ಮೌಲ್ಯ ಇದೆ, ಆಮೇಲೆ ಅದ್ರ ಪರಿಣಾಮ ಏನು, ಅದ್ರ ಬೆಲೆ ಏನು, ಅಥವಾ ಅದ್ರ ಹಿಂದಿನ ಶ್ರಮ ಏನು ಅಂತ ಯಾರಿಗೂ ಗೊತ್ತಿಲ್ಲ ಸರ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇವತ್ತೊಂದು ಜೇನುಹುಳ ಏನಾಗುತ್ತೆ ಅಂತಂದ್ರೆ, ಕನಿಷ್ಠ ಅಂದ್ರು ಸರ್, ಒಂದು ಏನು ರೊಟ್ಟಿ ಹಿಡ್ಕೊಂಡಾಗ ಅದ್ರಲ್ಲಿ ಒಂದು ಓಲ್ ಬರುತ್ತಲ್ಲ, ಆ ಓಲ್ನ ತುಂಬಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಐತೆ ಆ ಜೇನುತುಪ್ಪ. ಆಮೇಲೆ ಆ ಎಷ್ಟು ಜೇನುಹುಳ ಸಂಗ್ರಹಣದಿಂದ ಮಕರಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಹೇಳ್ತಿದ್ದೀನಿ ಇದನ್ನ ಅಂತಂದ್ರೆ, ಒಂದು ಜೇನುಹುಳ ಕನಿಷ್ಠ ಅಂದ್ರೆ ಒಂದು ದಿವಸಕ್ಕೆ 40,000 ಹೂವ ಪಾಲಿನೇಷನ್ ಮಾಡ್ತವೆ ಸರ್.
ಆ 40,000 ಹೂದಲ್ಲಿರೋ ಮಕರಂದನ ಹೀರ್ಕೊಂಬಂದು ನಮಗೆ ಜೇನುತುಪ್ಪನ ಸೇವ್ ಮಾಡ್ತವೆ. ಒಂದು ಆಮೇಲೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಜೇನುಹುಳ ಸಂತತಿಗೆ ಬಂದಾಗ ರಾಣಿ ಹುಳ ಮೇನ್, ಆಮೇಲೆ ಕೆಲಸಗಾರ ಹುಳ ಅಥವಾ ಕಾರ್ಮಿಕ ಹುಳ ಅಂತ ಕರಿತೀವಿ. ಅದಾದ್ಮೇಲೆ ಗಂಡು ಹುಳ. ಈ ರಾಣಿ ಹುಳದ ಕೆಲಸ ಬಂದು ನಮಗೆ ಮೇಯ್ನು ಮೊಟ್ಟೆ ಇಡೋ ಕೆಲಸ. ಓಕೆನಾ, ಮೊಟ್ಟೆ ಇಡೋ ಕೆಲಸ. ಕನಿಷ್ಠ ಅಂದ್ರೆ ರಾಣಿ ಹುಳ ಡೈಲಿ ಅಂದ್ರೆ 500, 1000, 1500, 2000 ಮೊಟ್ಟೆ ಇಡುತ್ತೆ ಸರ್. ಆಗಿನ ವಾತಾವರಣ ಅದಕ್ಕೆ ಸಿಗೋ ಒಂದು ಆಹಾರದ ಮೇಲೆ. ಆಯ್ತಾ, ಒಂದು. ಆಮೇಲೆ ಈ ಕಾರ್ಮಿಕ ಹುಳದ ಕೆಲಸ ಏನು ಅಂತಂದ್ರೆ, ಅವನು ರಾಣಿ ಹುಳ ಇದ್ದಂತೆ ಸರ್. ಅವುಗಳ ಕೆಲಸ ಏನಪ್ಪಾ ಅಂತಂದ್ರೆ, ಗೂಡ್ನ ನೋಡ್ಕೊಳೋದು, ಗೂಡ್ನ ಸಾಕೋದು, ಅದಕ್ಕೆ ಮಕರಂದ ತರೋದು, ನಮ್ಮನ್ನ ಚುಚ್ಚೋದಾಗಿರ್ಬೋದು. ಅವೇ ಯಾವುದೇ ಕಾರಣಕ್ಕೂ ರಾಣಿ ಹುಳ ಚುಚ್ಚಲ್ಲ, ಗಂಡು ಹುಳ ಚುಚ್ಚಲ್ಲ. ಕಂಪ್ಲೀಟ್ ಕೆಲಸ ಕಾರ್ಮಿಕ ಹುಳದೆ ಅಂದ್ರೆ ಸೈನಿಕರ ಹುಳದ ಕೆಲಸ. ಅದು ಬಿಟ್ರೆ ಅನಿವಾರ್ಯವಾಗಿ ರಾಣಿ ಹುಳ ಇಲ್ದಂಗ ಆದಾಗ ಗೂಡಲ್ಲಿ ಈ ಕಾರ್ಮಿಕ ಹುಳ ಅಂದ್ರೆ ಸೈನಿಕ ಹುಳದಲ್ಲಿ ಯಾವುದೋ ಒಂದು ಹುಳನ ಅವೇ ಆಯ್ಕೆ ಮಾಡ್ಕೊಂಡು ರಾಣಿ ಹುಳನಾಗಿ ಕನ್ವರ್ಟ್ ಮಾಡ್ತವೆ. ಅದಲ್ಲದೆ ಈ ಗಂಡು ಹುಳದ ಕೆಲಸ ಏನಪ್ಪಾ ಅಂದ್ರೆ ಬರೀ ತುಪ್ಪ ಕುಡಿಯೋದಷ್ಟೇ ಕೆಲಸ. ಈ ರಾಣಿ ಜೊತೆ ಮೀಟ್ ಆಗೋದಷ್ಟೇ ಇದ್ರ ಕೆಲಸ. ಇದು ಜೇನು ಸಂತತಿ ಇದು ಸರ್. ಇನ್ನ ಜೇನು ಹುಳುಗಳ ಬಗ್ಗೆ ಅದರ ಅವಧಿ ಹೇಳೋದಂದ್ರೆ, ಆಯಸ್ಸಿಂದ ಹೇಳೋದಂದ್ರೆ, ರಾಣಿ ಹುಳ ಬಂತಂದು 2 ವರ್ಷದಿಂದ 5 ವರ್ಷದವರೆಗೂ ಬದುಕುತ್ತೆ ಸರ್. ಅದು ಕಾರಣ ಬದುಕಕ್ಕೆ ರಾಣಿ ಜೆಲ್ ತಿಂದು. ಓಕೆನಾ. ಇನ್ನ ಕೆಲ್ಸಗಾರ ಹುಳ ಬಂದು ಅದು ಕನಿಷ್ಠ ಅಂದ್ರೆ 35 ದಿನದಿಂದ 45 ದಿವಸ ತನಕ ಬರುತ್ತೆ. ಅಂದ್ರೆ ಅದು ಈ ಅಂದ್ರೆ ಅದು ಈ ಚಳಿಗಾಲ ಬೇಸಿಗೆಗಾಲ ಬಂದಾಗ ಅದು ಅದ್ರ ಅವಧಿ ಅಂದ್ರೆ ಜೀವಿತ ಅವಧಿ ಚೇಂಜ್ ಆಗುತ್ತೆ ಸರ್. ಕೆಲವೊಂದ್ಸತಿ 35ಕ್ಕೆ ಹೋಗುತ್ತೆ, ಕೆಲವೊಂದ್ಸತಿ 2 ತಿಂಗಳ ಆಗುತ್ತೆ ಅಂದ್ರೆ ಅದ್ ಜೀವಿತಾವಧಿ. ಇನ್ನು ಗಂಡು ಹುಳ ಬಂದು 35 ದಿವಸ 45 ದಿವಸ ಒಳಗಡೆ ಹೋಗುತ್ತೆ ಸರ್. ಕೆಲವೊಂದು ಸತಿ ಈ ಕೆಲ್ಸಗಾರ ಹುಳನೇ ಈ ಗಂಡು ಹುಳನ ಕೊಲ್ಲ ಅಂತ ಕ್ರಿಯೆ ಬರುತ್ತೆ ಸರ್ ಒಂದೊಂದ್ಸತಿ. ಇದನ್ನ ಯಾಕೆ ನಾನು ಜೇನು ಸಾಕಾಣಿಕೆ ಯಾಕೆ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತಿನ ಇದ್ರಲ್ಲಿ ಜೇನುನ ಹೆಂಗ್ ಮಾಡ್ಬಿಟ್ರಿ, ಮೊದ್ಲು ಈಗ ನಾವು ನಿಮ್ಮ ಬಾಲ್ಯದಲ್ಲೆಲ್ಲ ಹೆಂಗ್ ಮಾಡ್ತಿದ್ರು ಅಂದ್ರೆ, ಹೊಗೆ ಹಾಕೋದು, ಜೇನು ಹುಳನ ಸಾಯಿಸ್ಬಿಡೋದು, ತುಪ್ಪ ತೆಗಿಯೋದು ಅಷ್ಟೇ ಕೆಲಸ ಸರ್. ಅದ್ರಿಂದ ಶ್ರಮ ಯಾರು ಯೋಚನೆ ಮಾಡ್ತಿರಲಿಲ್ಲ, ತುಪ್ಪ ಬೇಕಷ್ಟೇ. ನಾವು ತುಪ್ಪ ತಿನ್ನೋಕೆ ಎಷ್ಟು ರಸಿಕರಾಗಿರ್ತಿದ್ವೋ, ಆದ್ರೆ ಆ ಜೇನು ಸಂತತಿನ ಉಳಿಸ್ಬೇಕು ಅನ್ನೋ ಅಷ್ಟು ಒಂದು ಪರಿಜ್ಞಾನ ನಮ್ಮ ಹತ್ರ ಇರ್ತಿರ್ಲಿಲ್ಲ. ಇವತ್ತಿನ ಇದರಲ್ಲಿ ಪಾಲಿನೇಷನ್ ಎಲ್ಲ ಹೆಂಗಾಗುತ್ತೆ, ಜೇನು ಸಂತತಿನ ಉಳಿಯುತ್ತೆ, ಅದ್ರ ಜೊತೆಗೆ ಉದ್ಯೋಗನೂ ಕ್ರಿಯೇಟ್ ಆಗುತ್ತೆ ಸರ್. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ನಮ್ಗೆ ಅನುಭವನೂ ಆಗ್ತಾ ಹೋಗುತ್ತೆ, ಅದ್ರ ಬಗ್ಗೆ ನಾವಿನ್ನ ತಿಳ್ಕೊಂತ ಹೋಗ್ತೀವಿ. ಎಷ್ಟು ಕಲ್ತ್ರು ಸಾಲದು ಸರ್. ಹೇಳ್ಬೇಕು ಅಂದ್ರೆ ಜೇನು ಇದರಲ್ಲಿ ಎಷ್ಟು ಕಲ್ತ್ರು ಸಾಲದು. ಆಮೇಲೆ ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇದು ತಳಮನೆ. ಎಲ್ಲರಿಗೂ ಗೊತ್ತಿರೋ ವಿಚಾರ ಸರ್. ಇದು ತಳಮನೆ. ಈ ತಳಮನೆಯಲ್ಲಿ ಏನಿರುತ್ತೆ ಅಂದ್ರೆ, ಏನ್ ಜೇನು ಹುಳುಗಳು ಕಸ ಇಟ್ಟಂತ ಆಯ್ತಾ, ಜೇನು ಹುಳುಗಳು ಏನ್ ಕಸ ಇರ್ತವೆ ಅದು ಶೇಖರಣೆ ಆಗುತ್ತೆ ಇಲ್ಲಿ ಒಂದು. ಆಮೇಲೆ ತಳಮನೆಯಲ್ಲಿ ಕಸ ಶೇಖರಣೆ ಆಗುತ್ತೆ. ತಳಮನೆಯಲ್ಲಿ ಕಸ ಶೇಖರಣೆ ಆಗುತ್ತೆ ಅನ್ನೋದು ಎಷ್ಟು ಸತ್ಯನೋ, ಈ ತಳಮನೆಯಲ್ಲಿ ಕಸ ಶೇಖರಣೆ ಆಗಿದ್ರಿಂದ ಮೇಣದುಳ ಉತ್ಪತ್ತಿ ಆಗುತ್ತೆ. ಆ ಮೇಣದುಳ ಕುಟುಂಬ ಕೋಣೆಗತ್ತಿ ಅದು 8 ಮಾರ್ಕ್ ಹೊಡಿತು ಅಂದ್ರೆ ಅದು ಗೂಡು ಎದ್ದೋಗುತ್ತೆ, ಅದು ಇರಲ್ಲ. ಇದು ಮೈನ್ ಪಾಯಿಂಟ್. ಆಮೇಲೆ ಇದು ಕುಟುಂಬ ಕೋಣೆ. ಈ ಕುಟುಂಬ ಕೋಣೆಯಲ್ಲಿರೋ ತುಪ್ಪ ತೆಗಿಯಕ್ ಬರಲ್ಲ. ಓಕೆನಾ, ಒಂದು. ಆಮೇಲೆ ಈ ಕುಟುಂಬ ಕೋಣೆಯಲ್ಲಿ ಕನಿಷ್ಠ ಅಂದ್ರೆ ನಾವು 7 ರಿಂದ 8 ಫ್ರೇಮ್ನ ಇಡ್ಬೋದು. 8 ಫ್ರೇಮ್ ಇದಾವೆ. ಈ ಇದ್ರಲ್ಲೇ ರಾಣಿ ಹುಳ ಮೊಟ್ಟೆ ಇಕ್ಕದಾಗಿರ್ಬೋದು. ಓಕೆನಾ, ಇದನ್ನ ನಾವು ಡಿವೈಡ್ ಮಾಡಿ ಇನ್ನೊಂದು ಪೆಟ್ಟಿಗೆಗೆ ಆ ಸಂದರ್ಭ ಬಂದಾಗ ಬಿಡ್ಕೊಳ್ಳೋದಾಗಿರ್ಬೋದು, ಇದ್ರಲ್ಲಾಗುತ್ತೆ. ಇಲ್ಲಿ ಇದು ಬಂದು ತುಪ್ಪದ ಕೋಣೆ, ನಾವು ಸೂಪರ್ ಚೇಂಬರ್ ಅಂತ ಕರಿತೀವಿ ನಮ್ಮ ಜೇನು ಭಾಷೆಯಲ್ಲಿ. ಇದು ಬಂದು ತುಪ್ಪ ಇಡಕ್ಕೆ ಅಂತಾನೆ ಸೀಮಿತವಾಗಿ ಇಟ್ಟಿರೋಂಥ ಫ್ರೇಮು. ಇದರಲ್ಲಿ ತುಪ್ಪ ಶೇಖರಣೆ ಮಾಡ್ತಾವ. ಓಕೆನಾ, ಇದು ಬಿಟ್ರೆ ಈಗ ನಾನು ಡಬಲ್ ಸೂಪರ್ ಚೇಂಬರ್ ಕೊಟ್ಟಿದ್ದೀನಿ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿನ ವಾತಾವರಣ, ಇಲ್ಲಿ ನಮ್ಮ ಕಡೆ ಎಲ್ಲ ನೀರಿನಿದ್ದು, ಆಮೇಲೆ ವಾತಾವರಣ, ಆಮೇಲೆ ನಾವು ರಾಸಾಯನಿಕ ಬಳಸದೆ ಸಾವಯವದಲ್ಲಿ ಮಾಡ್ತಾ ಇರೋದ್ರಿಂದ ಜೇನು ಸಂತತಿ ಹೆಂಗಪ್ಪ ಅಂದ್ರೆ ಜೇನು ಹುಳುಗಳದು ಇನ್ನ ಉತ್ಪತ್ತಿ ಜಾಸ್ತಿ ಆಗಿರುತ್ತೆ. ಯಾವುದೇ ರೀತಿ ಅವಕ್ಕೆ ಆರೋಗ್ಯಕ್ಕೆ ತೊಂದರೆ ಮಾಡದಂತೆ ರಾಸಾಯನಿಕ ಹೊಡೆದಿರೋದಕ್ಕೆ ನಾನು ನೋಡಿ ಸರ್ ಸೂಪರ್ ಚೇಂಬರ್ ಡಬಲ್ ಇಟ್ಟಿದ್ದೀನಿ. ಹೋದ ವರ್ಷ ನಾನು ಬರೀ ಸೂಪರ್ ಚೇಂಬರ್ 1ರಲ್ಲೇ ಮಾಡಿದ್ದು, ಈ ಸರಿ ಡಬಲ್ ಇಟ್ಟಿದ್ದೀನಿ. ಇದು ಬಿಟ್ಟರೆ ಇದು ಮೇಲ್ಗಡೆ ಕ್ಯಾಪು. ಓಕೆನಾ, ಇದನ್ನ ನಾನು ಏನ್ ಮಾಡಿದೀನಿ ಅಂದ್ರೆ, ಅಡಿಕೆ ಪಟ್ಟೆ ಇಕ್ಕಿ ಇದನ್ನ ಯಾಕೆ ಇಕ್ಕಿದೀನಿ ಅಂದ್ರೆ, ಇದು ಬಿಸಿಲಿಗೂ ಒದಕೆ ಆಗ್ಬೇಕು, ನೆಳ್ಳಿಗೂ ಒದಕೆ ಆಗ್ಬೇಕು ಅಂತ ನಾನು ಇಷ್ಟು ಮಾಡಿದ್ದೀನಿ. ಆರೋಗ್ಯದಂಗೆ ಮಾಡ್ದಂಗೆ ಇಷ್ಟು ಮಾಡಿದ್ದೀನಿ. ಇದು ಮೇಲ್ಗಡೆ ಕ್ಯಾಪು. ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಯಾರೇ ಜೇನು ಕೃಷಿ ಮಾಡೋರು ಫಸ್ಟ್ ಜೇನು ಪೆಟ್ಟಿಗೆ ಹತ್ರ ಬಂದಾಗ ನಾನು ಬಂದಿದ್ದೀನಿ ಅಂತ ಎಚ್ಚರಿಸಕ್ಕೆ ಇದನ್ನ ಎಲ್ಲರೂ ಮಾಡ್ತಾರೆ. ಹಿಂಗ್ ಮಾಡ್ತೀವಿ, ನಿಧಾನಕ್ಕೆ ಓಪನ್ ಮಾಡ್ಬೇಕು. ಕಾರಣ ಏನಕ್ಕೆ ಅಂದ್ರೆ, ನಾವು ಎಷ್ಟು ಸ್ಮೂತ್ ಆಗಿ ಬಳಸ್ಕೊಂತೀವೋ ಅವು ಅಷ್ಟೇ ಸ್ಮೂತ್ ಆಗಿ ರಿಯಾಕ್ಷನ್ ಮಾಡ್ತವೆ. ಆದ್ರೆ ಈಗ ನಾವು ತೆಗ್ದಿರೋ ಸಂದರ್ಭ ಹೆಂಗಿದೆ ಅಂತಂದ್ರೆ, ಸ್ವಲ್ಪ ಬಿಸಿಲಾಗೋದ್ರಿಂದ ಅವಕ್ಕೆ ಒಂಚೂರು ತೊಂದರೆ ಅನ್ನೋದು ಹಾಗೆ ಆಗುತ್ತೆ. ನಾವು ತೊಂದರೆ ಕೊಟ್ಟಾಗ ಅವೇನ್ ಮಾಡ್ತವೆ, ಬಂದು ಚುಚ್ಚ ಅಂತ
ಇದು ಫಸ್ಟ್ನೇ ಸೂಪರ್ ಚೇಂಬರು, ಇದು ಎರಡನೇ ಸೂಪರ್ ಚೇಂಬರು. ಇದನ್ನ ಕಟ್ಟಿ ಅದ್ರ ಮೇಲೆ ಇವನ್ ಕಟ್ಕೊಂಡ್ ಬಂದಿದ್ದಾವೆ ಸರ್. ಈಗ ನೋಡ್ಬೋದು 1 2 3 4 5 6 7 ಫ್ರೇಮ್ ಇಟ್ಟಿದ್ದೀನಿ. ಕಾರಣ ಯಾಕೆ 7 ಫ್ರೇಮ್ ಅಂತಂದ್ರೆ ನನ್ಗೆ 8 ಫ್ರೇಮ್ ಇಡಕ್ಕೆ ಇಷ್ಟ ಇಲ್ಲ. ಕಾರಣ ಒತ್ತಿಗೆ ಇಡೋದ್ರಿಂದ ಒತ್ತು ಕಚ್ಕೊಂಡ್ಬಿಡುತ್ತೆ ತುಪ್ಪ. ನಾವು ಎಕ್ಸ್ಟ್ರಾಕ್ಟರ್ ತೆಗಿಯಕ್ಕೆ ಬಹಳ ಕಷ್ಟ ಆಗ್ತೈತೆ. ಅದಕ್ಕೋಸ್ಕರ ಬಿಡಿಬೇಡಿಯಾಗಿ ಇಕ್ಕಿ, ಆ ಬಿಡಿಬಿಡಿಯಾಗಿ ಇಕ್ಕಿರೂ ನೀವು ನೋಡ್ಬೋದು ಅವು ಏನ್ ಮಾಡಿದಾವೆ ಅಂದ್ರೆ ಒತ್ತು ಕಟ್ಬಿಟ್ಟಿದಾವೆ. ಆದಷ್ಟು ಅವಕ್ಕೆ ತೊಂದರೆ ಆಗದಂತೆ ಪ್ರಯತ್ನ ಮಾಡೋಣ ಸರ್. ಸರ್ ಹತ್ರ ತೋರಿಸ್ಬೋದು ನೋಡಿ ಸರ್. ಇದು ಈ ತರ ಸೀಲ್ ಮಾಡ್ಬೇಕು ಸರ್. ಯಾಕೆ ಸೀಲ್ ಮಾಡ್ಬೇಕು ಅಂದ್ರೆ ಈ ತರ ಸೀಲ್ ಮಾಡೋದು, ಇದರಲ್ಲಿ ಜೇನುತುಪ್ಪ ಏನ್ ಕಾಣ್ತಾ ಇದೆ ನಿಮ್ಗೆ ಮಕರಂದ, ಅವು ಹೂವಿನಿಂದ ಶೇಖರಣೆ ಮಾಡಿ ಅದನ್ನ ತಗೊಬಂದು ಮಕರಂದ ಶೇಖರಣೆ ಮಾಡ್ತವೆ. ಏನು ಒಂದೊಂದು ಹನಿ ತುಪ್ಪ ಕಾಣ್ತೈತೆ, ಇದನ್ನ ಇದ್ರಲ್ಲಿರೋ ನೀರಿನ ಅಂಶನ ಹಾರಿಸಿ ಅವು ಜೇನುತುಪ್ಪನ ಅದರಲ್ಲಿಟ್ಟು ಸೀಲ್ ಮಾಡ್ತವೆ. ಅವಾಗ ಇದು ಔಷಧೀಯ ಗುಣವುಳ್ಳ ಅಂತ ತುಪ್ಪ ಆಗಿರುತ್ತೆ ಸರ್. ಇದನ್ನ ಸೀಲ್ ಮಾಡ್ದೇನೆ ಯಾರೇ ಆಗ್ಲಿ ಕೊಡಬಾರ್ದು. ಇದು ಫುಲ್ ಸೀಲ್ ಆದಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಸುಮ್ನೆ ಎಕ್ಸಾಂಪಲ್ ತೋರಿಸ್ತೀವಿ. ಈ ತರ ರ್ಯಾಪರ್ ತೆಗಿತೀವಿ, ಟಾಪ್ ಓಪನ್ ಟಾಪ್ ಓಪನ್ ಮಾಡ್ತೀವಿ ಸರ್. ಈ ತರ ಓಕೆ, ಈ ತರ ಹಿಂಗೆ ಟಾಪ್ ಓಪನ್ ಮಾಡ್ತೀವಿ. ಹಿಂಗ್ ಓಪನ್ ಮಾಡ್ಬಿಟ್ಟು ಫುಲ್ ಹಿಂಗ್ ಟಾಪ್ ಓಪನ್ ಮಾಡಿ ಇದನ್ನ ನಾವು ಎಕ್ಸ್ಟ್ರಾಕ್ಟ್ ಅಲ್ಲಿ ಹಿಂಗ್ ಇಕ್ಕಿ ತಿರುಗಿಸ್ತೀವಿ. ಫುಲ್ ತುಪ್ಪ ಎಲ್ಲ ಬಿಡುತ್ತೆ, ಓಲ್ ಮಾತ್ರ ಉಳಿತದೆ, ಖಾಲಿ ಓಲು. ಇದನ್ನ ತಿರ್ಗಾ ಇದ್ರೊಳಗಡೆ ಇಟ್ಟಾಗ ನಮಗೆ ಬೇಗ ತುಪ್ಪನ ತುಂಬಸಕ್ಕೆ ಅನುಕೂಲ ಆಗುತ್ತೆ ಸರ್. ಅದು ಎರಿ ಕಟ್ಟೋದಕ್ಕೆ ತಗೊಳ್ಳೋ ಸಮಯ ಮತ್ತೆ ಕೆಲಸ ಎಲ್ಲ ಉಳಿತಾಯ ಆಗುತ್ತೆ ಅದು. ಆಮೇಲೆ ಅದು ಏನಾಗುತ್ತೆ ಅಂತಂದ್ರೆ ಆ ಸೀಸನ್ ಅಲ್ಲಿ ಮಾತ್ರ ಅದ್ರ ಸಲುವಾಗಿ ಇದು ತೋರಿಸ್ಬೋದು ಸರ್. ನನ್ಗೆ ಯಾಕೆ ನಾನು ಜೇನು ಕೃಷಿ ಮಾಡಿದೆ ಅನ್ನೋದಕ್ಕೆ ಒಂದು ಕಾರಣ ಹೇಳ್ಬಿಡ್ತೀನಿ. ನನಗೆ ಈ ಜೇನು ಸಂತತಿ ಬಗ್ಗೆ ಬಹಳ ಪ್ರೀತಿ. ಯಾಕೆಂದ್ರೆ ಜೇನುಗೂಡು ಅಂತಂದ್ರೆ ನಮ್ಮ ಮನುಷ್ಯ ಕುಲದಲ್ಲಿ ನೆನಪಿಗೆ ಬರೋದು, ಒಂದು ಮನೆಯಲ್ಲಿ ಒಂದು 15-20 ಜನ ಇರ್ತಾರೆ, ಅದನ್ನ ಜೇನು ಕುಟುಂಬ ಅಂತೀವಿ ಸರ್. ಹೌದಲ್ಲ ಅಂತೀವಿ. ಇವನ್ನ ಕಂಡ್ರೆ ಯಾಕೆ ನನಗೆ ಸಖತ್ ಪ್ರೀತಿ ಅಂತಂದ್ರೆ, ಒಂದು ನೋಡಿ ಸರ್, ಇದನ್ನ ಹತ್ರದಲ್ಲಿ ತೋರಿಸ್ಬಿಡ್ರಿ. ಇದು ನಿಮ್ಗೆ ಯಾರು ಹೇಳಿತಾರೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಏನ್ ಹೋಲ್ಗಳು ಕಾಣ್ತಾ ಇದಾವೆ, ರೊಟ್ಟಿಯಲ್ಲಿ ಹೋಲ್ಗಳು ಮಾಡಿದಾವೆ, ನೀವೆಲ್ಲ ಗಮನಿಸಿ ಸರ್, ಒಂದೇ ಮೆಜರ್ಮೆಂಟ್ ಇರೋದು. ಎಲ್ಲೂ ಚಿಕ್ಕದು ಎಲ್ಲೂ ದೊಡ್ಡದು ಮಾಡಿಲ್ಲ. ರೌಂಡ್ ಫುಲ್. ಹೌದು ಹೌದು, ಒಳ್ಳೆ ಒಂದೇ ಮೆಜರ್ಮೆಂಟ್ ಐತೆ. ಯಾವ ತರ ಇಂಜಿನಿಯರಿಂಗ್ ವರ್ಕ್ ಮಾಡಿದಾವೆ ಅಂತ ಅರ್ಥ ಮಾಡ್ಕೊಳ್ಳಿ ಸರ್. ಹೋಲ್ ಎಲ್ಲ ಒಂದೇ ಗಾತ್ರದಲ್ಲಿ, ಹೌದು, ಒಂದೇ ಎಂಎಂಎಲ್ ಇದೆ. ಹೌದು, ಇದು ಬಹಳ ಇಷ್ಟ ಆಯ್ತು ಸರ್ ನನಗೆ. ತೂತಗಳು ವೇರಿಯೇಷನ್ ಇಲ್ಲ. ಎಲ್ಲಾ ತೂತ. ಯಾಕಂದ್ರೆ ಈಗ ನಾವು ಕೆವಿಕೆಲ್ ಸಿಗುತ್ತೆ, ಪ್ಲಾಸ್ಟಿಕ್ ಫ್ರೇಮ್ ಇಂದು ಕಟ್ಟಿರೋದನ್ನ ತಗೊಂಬಂದ್ ಇಕ್ತೀವಿ ಸೆಕೆಂಡ್ರಿ. ಇವು ಕೃತಕವಾಗಿ ಕಟ್ಟಿರೋದು. ಆದ್ರೆ ಕೃತಕವಾಗಿ ಕಟ್ಟಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು ಎಷ್ಟು ಸತ್ಯನೋ, ಇದ್ರ ಆಯಸ್ಸು ಅಂದ್ರೆ ಮೀರ ಹೋಗುತ್ತೆ. ಯಾಕಂದ್ರೆ 35 ದಿವಸ 40 ದಿವಸಕ್ಕೆ ಇದ್ರ ಆಯಸ್ಸು ಮೀರ ಹೋಗುತ್ತೆ. ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು ಜೇನು ಕೃಷಿ ಮಾಡೋರು. ಯಾಕಂದ್ರೆ ಕೆಲವರು ತುಪ್ಪ ಅಂತಿದಂಗೆ ಹಿಂಗೋಗ್ ಕೈ ಆರಾಮಾಗಿ ತಕೊಂಡ್ಬರ್ಬೋದು ಅಂತಾರೆ. ಅದ್ರ ಶ್ರಮ ಎಷ್ಟು, ಅದ್ರ ಹಿಂದಿನ ಕೆಲಸ ಎಷ್ಟು ಅಂತ ಯಾರು ಯೋಚನೆ ಮಾಡಲ್ಲ. ಯಾಕೆ ಇದನ್ನ ಹೇಳ್ತಿದೀನಿ ಅಂತಂದ್ರೆ, ಈ ಸಂತತಿ ಬಂದು 35-40 ದಿವಸಕ್ಕೆ ಹೋಗುತ್ತೆ. ಅದೇ ಈ ಫ್ರೇಮ್ ಕಟ್ಟಕ್ಕೆ 3 ತಿಂಗಳು ಬೇಕು. ಇದು 45 ದಿವಸ ಇಲ್ಲಿ ಇದನ್ನ ಕಟ್ಟಕ್ಕೆ 3 ತಿಂಗಳು ಟೈಮ್ ಬೇಕು. 90 ದಿವಸ ಇಲ್ಲಿ ಇವ್ರ ಮಕ್ಕಳು ಬಂದು ಹುಟ್ಟಿ ಇದನ್ನ ಕಟ್ಟಿರ್ತವೆ. ಎಷ್ಟು ಕಷ್ಟ ಇರ್ತೈತೆ ಆ ಜೇನುತುಪ್ಪ ಒಂದೊಂದು ಹನಿನು ಸಂಗ್ರಹಿಸಕ್ಕೆ. ಎಷ್ಟು ಹತ್ರ ತೋರಿಸಿ ಸರ್, ಎಷ್ಟು ಕಷ್ಟ ಇರ್ತೈತೆ ಅಂತ ಯಾರು ಯೋಚನೆ ಮಾಡಲ್ಲ. ಎಲ್ಲಾರು ಯೋಚನೆ ಮಾಡೋದೇನು, ನಾನು ಜೇನು ಪೆಟ್ಟಿಗೆ ಹಾಕ್ತೀನಿ, ನನ್ಗೆ ಎಷ್ಟು ದುಡ್ಡು ಬರ್ತೈತೆ ಅಥವಾ ಎಷ್ಟು ತುಪ್ಪ ಸಿಗ್ತದೆ ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ, ಅದನ್ನ ಪ್ರೀತಿಸಿ, ಅದ್ರ ಮೇಲೆ ನಂಬಿಕೆ ಇಟ್ಟು ನಡೆದಾಗ ಎಲ್ಲಾನು ಸಾಧ್ಯ ಸರ್. ಆಮೇಲೆ ಯಾವುದೇ ಕಾರಣ ನಾನು ಸ್ಮೋಕರ್ ಹೊಡಿತೀನಿ ಸರ್, ಇಲ್ಲನಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಉರುವಕ್ಕೆ. ಕಾರಣ ಏನಂತಂದ್ರೆ, ಸ್ಮೋಕರ್ ಬಂದಾಗ ಸ್ವಲ್ಪ ಮತ್ತು ಬಂದು ಸ್ವಲ್ಪ ಸೈಲೆಂಟ್ ಆಗ್ತವೆ. ಸ್ಮೋಕರ್ಗೆ ಸ್ವಲ್ಪ ಬೇಗ ಹೋಗ್ತವೆ. ಆದ್ರೂ ಈ ತರ ಉರುದಂಗ್ ನೋಡಿ ಸರ್, ಸಿಂಪಲ್. ಇದನ್ನ ನಾವೀಗ ಮುಗಿಸ್ಬೋದು, ಆ ತರ ಮಾಡ್ಬೋದು. ಇವತ್ತು ಜೇನು ತಗೊಂತಿರೋದು ಬೇಕು ಅಂದ್ರೆ ತೆಗಿಬಹುದು. ಇನ್ನ ಸೀಲ್ ಮಾಡೋದು ಬಾಕಿ ಇದೆ ಸರ್. ನಾನು ಯಾವ್ದೇ ಕಾರಣಕ್ಕೂ ಸೀಲ್ ಮಾಡಿದ್ರೆ ಇದು ಪೂರ್ತಿ ಮಾಡ್ತೈತೆ, ಇದನ್ನು ಮಾಡ್ತಾರೆ. ಪೂರ್ತಿ ಆದ್ಮೇಲೆ ಎತ್ಕೊಂತೀರ? ಅಲ್ಲಿವರೆಗೂ ಮಾಡಲ್ಲ. ಕೆಲವೊಬ್ರು ನಾನು ಜೇನುತುಪ್ಪ ಕೇಳಿದ್ರು ನಾನು ಸೀಲ್ ಮಾಡಿದ್ದು ಕೊಡಲ್ಲ ಸರ್. ಯಾರಾದ್ರೂ ಬಂದು ನನಗೆ ಜೇನುತುಪ್ಪನೂ ಬೇಕು, ಜೊತೆಗೆ ನಾನು ಅದ್ರ ಬಗ್ಗೆ ಮಾಹಿತಿ ನನಗೆ ಬೇಕು ಅಂದಾಗ ನಾನು ಬಿಡುವಾಗಿರೋ ಸಮಯನ ಕರ್ಸ್ಕೊಂಡು ಕಂಪ್ಲೀಟ್ ಆಗಿ ಅವ್ರ ಮೂಲಕನೇ ತಗ್ಸಿ, ಅವ್ರ ಮೂಲಕನೇ ಎಕ್ಸ್ಟ್ರಾಕ್ಟ್ ಇಕ್ಸಿ ಮಾಡಂತ ಕೆಲಸ ಮಾಡ್ತೀನಿ. ಕಾರಣ ಏನು, ಅವ್ರಿಗೆ ಆಸಕ್ತಿ ಮೂಡ್ಬೇಕು, ಅವ್ರಿಗೆ ಐಡಿಯಾ ಬರ್ಬೇಕು. ಆಮೇಲೆ ಜೊತೆಗೆ ನಾವು ಇದ್ದಾಗ ಅವ್ರಿಗೊಂದು ಭಯ ಅನ್ನೋದು ಹೋಗ್ಬಿಡ್ತೈತೆ.
ಆಮೇಲೆ ಜೇನು ಸಂತತಿ ಏನು ಅಂತ ಹೇಳಿ ಕಂಪ್ಲೀಟ್ ಆಗಿ ಅರ್ಥ ಆಕತೆ. ಇಲ್ಲಿ ನನ್ನ ಉದ್ದೇಶ ಅಷ್ಟೇ ಸರ್, ನಾನು ಜೇನುತುಪ್ಪ ಕೊಡ್ತೀನಿ ಅನ್ನೋದು ಎಷ್ಟು ಮುಖ್ಯನೋ ಅದ್ರ ಬಗ್ಗೆ ತಿಳಿಸಿ ಕೊಡ್ತೀನಿ ಅನ್ನೋದು ಅಷ್ಟೇ ಮುಖ್ಯ. ನೋಡಿ ಸರ್, ಇದು ನೀವು ತೋರಿಸ್ಬೋದು, ಇನ್ನ ಸೀಲ್ ಆಗಿಲ್ಲ. ಇದು ಕಾಣ್ತಾ ಇದೆಯಾ ಸರ್? ಇದು ನೋಡಿ, ಇನ್ನ ಸೀಲ್ ಮಾಡಿಲ್ಲ. ನೋಡಿ, ಇನ್ನ ಒಳಗಡೆ ಸೀಲ್ ಮಾಡ್ತಾ ಬರ್ತಾ ಇದಾವೆ. ಹತ್ತತ್ರ ತಗೊಂಬಂದ್ಬಿಟ್ಟವೆ ಸೀಲ್ ಮಾಡಕ್ಕೆ. ಇದನ್ನ ಯಾಕೆ ಸೀಲ್ ಮಾಡವೆ? ಇದು ಕಂಪ್ಲೀಟ್ ಆಗಿ ಮುಚ್ಚಿಬಿಟ್ಟವೆ. ಕಾರಣ ಏನು? ಅಲ್ಲಿ ಕೆಲಸ ಮುಗೀತು ಅಂತ ಇಲ್ಲೆಲ್ಲ ಬಿಡ್ಕೊಂಡಿದ್ವಿ. ಇದನ್ನ ಇವತ್ತಲ್ಲ ನಾಳೆ ಸೀಲ್ ಮಾಡ್ತೇವೆ. ಈ ತರ ಇರಬಾರ್ದು, ಫುಲ್ ಈ ತರ ಸೀಲ್ ಆಗ್ಬೇಕು. ಇವಾಗ ಕೆಲವೊಬ್ರು ಏನ್ ಮಾಡ್ತಾರೆ, ಬಂದ ತಕ್ಷಣ ಆಯ್ತಲ್ಲ ಇರಾಗ ತುಪ್ಪ ಕೊಡು ಅಂತಾರೆ. ಇದ್ರಾಗೆ ಸೀಲ್ ಮಾಡಿರಲ್ಲ, ಇದ್ರಾಗೆ ಸೀಲ್ ಮಾಡಿರ್ತದೆ. ಇದ್ರಲ್ಲಿ ಔಷಧೀಯ ಗುಣ ಎಲ್ಲ ಸೇರಿಸಿ ಮಾಡಿ ಅದು ಏನ್ ವರ್ಕ್ ಮಾಡ್ಬೇಕು ಅದೆಲ್ಲ ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿರ್ತೈತೆ. ಇದ್ರಲ್ಲಿ ಮಾಡಿರಲ್ಲ. ಇದ್ರಲ್ಲಿ ತೆಗ್ದಾಗ ಏನಾಗುತ್ತೆ, ಇದ್ರಲ್ಲಿ ಇನ್ನ ಹೆಂಗೆ ಅಂತಂದ್ರೆ ಎಳೆ ಗಂಜಿ ತರ ಇರ್ತೈತೆ ಇದು. ಇದು ನಮ್ಮ ಮಕ್ಕಳಿಗೆ ಆಗ್ಲಿ ನಾವೇ ಆಗ್ಲಿ ತಗೊಂಡಾಗ ಅದು ನಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀಳ್ತದೆ. ಅಂದ್ರೆ ಕೆಮ್ಮು ಕಮ್ಮಿ ಆಗ್ಲಿ, ನೆಗಡೆ ಕಮ್ಮಿ ಆಗ್ಲಿ, ನಮ್ಗೇನೋ ಒಳ್ಳೇದಾಗ್ಲಿ ಅಂತ ನಾವು ಇದನ್ನ ಔಷಧೀಯ ಗುಣಗಳು ಕಡಿಮೆ ಇರುತ್ತೆ, ಅದರಲ್ಲಿ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಈ ತರ ಸೀಲ್ ಆದ್ರೆ ಅದು ಕಂಪ್ಲೀಟ್, ಅದು ಯೋಗ್ಯ ಅಂತ. ಗುಣಗಳು ತುಂಬಾ ಇರುತ್ತೆ, ಹೇರಳವಾಗಿರುತ್ತೆ, ಅದು ಯೋಗ್ಯ ಅಂತ ಕರೆಕ್ಟ್ ಆಗಿ. ಅದಕ್ಕೋಸ್ಕರ ಇದು ಸೀಲ್ ಆಗೋವರೆಗೂ ಕೊಡಬಾರ್ದು. ಈಗ ನೋಡ್ರಿ, ಅಲ್ಲಿ ಹಂಗಾಗೈತೆ, ಇಲ್ಲಿ ನೋಡ್ರಿ, ಇಲ್ಲಿ ಸೀಲ್ ಮಾಡಿದಾವೆ, ಇಲ್ಲಿ ಮಾಡ್ತಾ ಇದ್ದಾವೆ. ಇಲ್ಲಿ ನಾವು ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸಿ ನೋಡಿ, ಚುಚ್ಚೆ ಬಿಡ್ತದೆ. ಮುಳ್ಳು ಬಿಡ್ಲಿಲ್ಲ, ಮುಳ್ಳು ಬಿಟ್ರೆ ಸತ್ತೋಗುತ್ತೆ, ಚುಚ್ಚುತ್ತವೆ. ಆದಷ್ಟು ಜೇನು ಕೃಷಿಕರು ಅದ್ರ ಜೊತೆ ಜಾಸ್ತಿ ಒಡನಾಟ ಬೆಳೆಸ್ಕೊಂಡಾಗ ಅವು ಚುಚ್ಚಲ್ಲ ಸರ್. ಕೆಲವೊಂದು ಸತಿ ನಾವು ತೊಂದರೆ ಕೊಟ್ಟಾಗ ನಾವು ಚುಚ್ಚುತ್ತವೆ, ಇಲ್ಲ ಅನ್ನಲ್ಲ. ಈಗ ಇಲ್ಲೇನೋ ಕೆಲಸ ನಡೀತಾ ಇದೆ, ನಮ್ಗೆ ಅರ್ಥ ಆಗಲ್ಲ, ಜೇನುಗಳು ಅವೇ ಅಂತ ಉರು ಬಿಡ್ತೀವಿ. ಅಲ್ಲೇನೋ ಕೆಲಸ ನಡೀತಾ ಇದೆ, ಅದನ್ನ ನಾವು ಅರ್ಥ ಮಾಡ್ಕೊಂಡು ಅವಕ್ಕೆ ನಾವು ಸಹಕರಿಸ್ಬೇಕು ಸರ್. ಏನೋ ಮಾಡ್ತಾ ಇದ್ದಾವೆ ಅಂದ್ರೆ ತುಪ್ಪ ಮಾಡಬಾರ್ದು ಅಷ್ಟೇ. ನಾವು ತೊಂದರೆ ಕೊಟ್ಟ ಕಡಿತವೆ ಸರ್, ಚುಚ್ಚುತ್ತವೆ. ನೋಡಿ 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 ಆದಷ್ಟು ತಳಮನೆ ಕ್ಲೀನ್ ಮಾಡೋದಾಗಿರ್ಬೋದು, ತುಪ್ಪ ತೆಗೆಯೋದಾಗಿರ್ಬೋದು, ಇದೆಲ್ಲ ಸ್ವಲ್ಪ ಸಾಯಂಕಾಲ ಅಂದ್ರೆ ಒಂದ್ 4:30-5 ಗಂಟೆ ಈ ಸಮಯದಲ್ಲಿ ಆದ್ರೆ ಅವಕ್ಕೇನು ತೊಂದರೆ ಆಗಲ್ಲ ಸರ್. ನಿಮ್ಮ ತೋಟದಲ್ಲಿ ಟೋಟಲ್ ಆಗಿ ಎಷ್ಟು ಪೆಟ್ಟಿಗೆ ಇದೆ? 9 ಪೆಟ್ಟಿಗೆ ಇದಾವೆ ಸರ್. 9 ಪೆಟ್ಟಿಗೆ. ಮೊದಲನೇದಾಗಿ ಸ್ಟಾರ್ಟಿಂಗ್ ನೀವು ಎಷ್ಟು ಪೆಟ್ಟಿಗೆ ತಂದಿದ್ದೀರಿ ನಿಮ್ ತೋಟಕ್ಕೆ? ಫಸ್ಟ್ ತಂದಾಗ ನಾನು 2 ಪೆಟ್ಟಿಗೆ ತಂದಿದ್ದೆ ಸರ್. 2 ಪೆಟ್ಟಿಗೆಯಿಂದ ಡಿವೈಡ್ ಮಾಡ್ಕಂತ ಅದು ಮುಳ್ಳು ಬಿಡಕ್ಕೆ ಟ್ರೈ ಮಾಡ್ತಾ ಇದೆ. ಮುಳ್ಳು ಬಿಡಕ್ ಆಗ್ತಿಲ್ಲ ಸರ್. ಇದರಲ್ಲಿ ಮುಳ್ಳು ಬಿಡಕ್ ಟ್ರೈ ಮಾಡ್ತು, ಇದು ಅಷ್ಟು ಸುಲಭನಾಗಿ ಮುಳ್ಳು ಬಿಡಕ್ ಆಗಲ್ಲ, ಜಾರತೈತೆ. ಆ ಜಾರದಿಂದ ಅವು ಪ್ರಾಣ ಉಳಿತೈತೆ, ನಮಗೂ ಚುಚ್ಚಂಗಾಗಲ್ಲ. ಇದು ಜೇನು ಪೆಟ್ಟಿಗೆ ಯಾರಾದ್ರೂ ಕೇಳಿದ್ರೆ ನಿಮ್ಮ ಹತ್ರ? ಇಲ್ಲ ಸರ್, ನಮ್ಮ ಹತ್ರ ಅವೈಲಬಲ್ ಇಲ್ಲ. ಇದು ನಾನು ಮಾಡ್ತಾ ಇರೋದು ನಮ್ಮ ತೋಟದಲ್ಲಿ ಪಾಲಿನೇಷನ್ ಆಗ್ಲಿ ಅನ್ನೋ ಒಂದು ಉದ್ದೇಶ. ಆಮೇಲೆ ಜೇನು ಕೃಷಿ ಅಂದ್ರೆ ನನಗೆ ಬಹಳ ಇಷ್ಟ, ಅದು ನನ್ನ ಕಣ್ಣೆದುರು ನೋಡ್ತಾ ಇರ್ಬೇಕು ಯಾವಾಗಲೂ ಅನ್ನೋ ಉದ್ದೇಶಕ್ಕೆ. ಬೇರೆ ಯಾರಾದ್ರೂ ವೀಕ್ಷಕರು ಬಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸರ್. ಅದ್ರಲ್ಲಿ ಡೌಟ್ ಇಲ್ಲ. ಅಂದ್ರೆ ನಿಮ್ಮ ಬಿಡುವಿನ ಸಮಯದಲ್ಲಿ ನಿಮ್ಮ ಒಂದು ಟೈಮ್ ಅನ್ನ ನೋಡ್ಕೊಂಡು ಅವ್ರು ಬಂದ್ರೆ ಅವ್ರಿಗೆ ಕೊಡ್ತೀನಿ ಸರ್. ಹೌದು, ಟೈಮ್ ಕೊಟ್ಟು ನಾನು ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ. ಆದಷ್ಟು ನಾನು ಹೇಳೋದು ಏನ್ ಗೊತ್ತಾ ಸರ್, ಎಲ್ಲೋ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ, ಓಕೆನಾ? ಅದ್ರ ಬದಲು ಈ ತರ ಯಾರೋ ಮಾಡ್ತಿರೋರ ಹತ್ರ ಬಂದು ಅವರು ನಮಗ್ ಬಂದು ಸಪೋರ್ಟ್ ಮಾಡ್ದಂಗೂ ಆಗುತ್ತೆ, ಅವರು ತಿಳ್ಕೊಂಡಂಗೂ ಆಗುತ್ತೆ. ನಾವು ಕಲ್ತಿರೋ ವಿದ್ಯೆನ ಇನ್ನೊಬ್ರಿಗೆ ಕಲ್ಸ್ಕೊಟ್ಟಾಗ್ಲಿ ಅಲ್ವಾ ಸರ್ ಸಾರ್ಥಕ ಆಗೋದು. ಅದು ಬಹಳ ಇಂಪಾರ್ಟೆಂಟ್. ಅದೇ ನೀವು ಮಾಡಿರೋ ಒಂದು ಸಿಸ್ಟಮ್ ಅಲ್ಲಿ ಡಬಲ್ ಹನಿ ಬರುತ್ತಾ ಅಥವಾ ಇರೋದ್ರಲ್ಲೇನೆ ಹೆಚ್ಚಾಗುತ್ತೆ, ಡಿವೈಡ್ ಆಗುತ್ತಾ ಸರ್? ಈಗ ಇದು ನಂದು ಅಡೆಗಳದ್ದು ಫುಲ್ ಫಿಲಪ್ ಆಗಿರೋದಕ್ಕೆ ನಾನು ಇದ್ರ ಮೇಲೆ ಇಟ್ಟಿದ್ದೀನಿ. ಇಡ್ದೇನೆ ಬೇಕಾದ್ರೆ ಅದನ್ನ ಫುಲ್ ತೆಗ್ದು ತಿರ್ಗಿ ಅದನ್ನೇ ಇಡ್ಬೋದಾಗಿತ್ತು. ನಾನು ಹಂಗೆ ಇಟ್ಟಿದ್ದೀನಿ. ಕಾರಣ ಯಾಕೆ ಅಂತಂದ್ರೆ ನಾನು ಒಂದು ಎಕ್ಸ್ಪೆರಿಮೆಂಟ್ ನೋಡ್ಬೇಕು, ಎಷ್ಟು ದಿನ ಆಗುತ್ತೆ, ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದಕ್ಕೋಸ್ಕರ. ಇದೇ ತರ ಇನ್ನು 2-3 ಜೋಡಿಸಬಹುದಾ ಮೇಲ್ಗಡೆ? ಮಾಡ್ಬೋದು ಸರ್, ಆದ್ರೆ ನನ್ ಕೇಳಿದ್ರೆ ಅದ್ರ ಅಗತ್ಯ ಇಲ್ಲ. ಯಾಕೆ ಅಂತಂದ್ರೆ ಒಂದು ಸತಿ ಏನಾದ್ರೂ ಅನಿವಾರ್ಯವಾಗಿ ಪೆಟ್ಟಿಗೆ ಉಳ್ಕಂತು ಅಂದ್ರೆ ಹುಳುಗಳು ಡ್ಯಾಮೇಜ್ ಆಗಂತ ಚಾನ್ಸಸ್ ಇರ್ತೈತೆ. ಅದು ಎಷ್ಟು ಬೇಕೋ ಅಷ್ಟು ಲಿಮಿಟ್ ಇದ್ರೆ ತೊಂದ್ರೆ ಇಲ್ಲ. ನಾನು ಅದಕ್ಕೆ 2 ಇಡ್ಬೋದು ಸರ್, 2-3 ಕೆಲವ್ರು ಇಡ್ತಾರೆ, ನನಗೆ 2 ಸಾಕು. ಹಿಂಗ್ ಇಡುವಾಗ ಮಾಡುವಾಗ ಏನಾದ್ರೂ ತೊಂದ್ರೆ ಆದ್ರೆ ಬರ್ತವೆ, ಚುಚ್ಚುತ್ತವೆ. ಆ ಚುಚ್ಚವೆಲ್ಲ ಸೈನಿಕ ಹುಳನೆ, ಕಾರ್ಮಿಕ ಹುಳನೆ. ಆಮೇಲೆ ನಾವು ಸ್ವಲ್ಪ ಶಬ್ದನು ಗಮನಿಸಬೇಕು. ಕೀ ಕೀ ಅನ್ನೋದು ಶಬ್ದ ಅದ್ರದೇ ಭಾಷೆ ಮಾತಾಡ್ತಿರ್ತವೆ ಸರ್, ನಮಗೆ ಅರ್ಥ ಆಗಲ್ಲ, ಅವಾಗ ಚುಚ್ಚುತ್ತವೆ. ಓಕೆ.
ಆಮೇಲೆ ನಂದೊಂದು ಸಜೆಷನ್ ಏನು ಸರ್ ಅಂದ್ರೆ ನಾನು ಎಲ್ಲಾ ಯೂಟ್ಯೂಬ್ ಚಾನಲ್ ಅದೊಂದು ಹೇಳೋದು ಮರ್ತಿದ್ದೀನಿ, ಯಾವಾಗಾದ್ರೂ ಜ್ಞಾಪಕ ಬರ್ತೈತೆ ಅದೊಂದು ಹೇಳ್ಬೇಕು ಅಂತ. ಏನಪ್ಪಾ ಅಂದ್ರೆ ಇದನ್ನ ಎತ್ಕೊಂತೀನಿ ಅಂತ ಕಳಿ ಸರ್. ಈಗ ಎತ್ಕೊಳದ್ ಬೇಡ, ಯಾಕಂದ್ರೆ ಅದು ಫುಲ್ ಸೀಲ್ ಮಾಡವೆ, ಯಾಕೆ ಎತ್ಕೊಳಕ್ ಮಾಡೋದು ಕಷ್ಟ. ಈಗ ಏನ್ ಹೆಂಗ್ ಎತ್ಕೊಂತೀನಿ, ಓಕೆನಾ? ಸುಮ್ನೆ ಇಮ್ಯಾಜಿನ್ ನೋಡ್ರಿ, ಇದು ಹಿಂಗ್ ಪೂರ್ತಿ ಎತ್ಕೊಂಡು ಇದ್ರ ಮೇಲೆ ಹಿಂಗ್ ಇಕ್ತೀನಿ. ಹಿಂಗ್ ಇಕ್ಬಾರ್ದು ಸರ್, ಹಿಂಗ್ ಎತ್ಕೊಂಡೆ ಹಿಂಗೆ ಹಿಂಗೆ ಇಕ್ಬಾರ್ದು. ಹಿಂಗೆ ಮೂಲೆ ಮಕ್ಕಿಟ್ಟು ಹಿಂಗೆ ಇಡ್ಬೇಕು ಸ್ಟಾರ್ ಆಕಾರದಲ್ಲಿ. ಹಿಂಗ್ ಇಟ್ಟಾಗ ಇನ್ನೊಂದ್ ಏನ್ ಸಮಸ್ಯೆ ಗಮನಿಸಬೇಕಾಗಿರೋದು ಅಂತಂದ್ರೆ, ಹೊಸಬ್ರೆ ಆಗಿರ್ಬೋದು ಅಥವಾ ಹೇಳ್ದೆ ಇರೋರೇ ಆಗಿರ್ಬೋದು, ಇದನ್ನ ಹಿಂಗ್ ಇಡುವಾಗ ಇದ್ರ ತಳ ಇರುತ್ತಲ್ಲ ಸರ್, ಇವಾಗ ಇದೆ ಇದನ್ನ ಮೇಲೆ ಹಿಂಗ್ ಇಡ್ತಾ ಇದೀನಿ ಅಂತ ಕಳಿ ಸರ್. ಈ ಎಡೆಗೆ ಹುಳಗಳು ಹಾಕೊಂಡ್ಬಿಡ್ತವೆ. ಇದ್ರ ಎಡೆಗೆ ಏನಾಗಿರ್ತೈತೆ ಅಂದ್ರೆ ಮೇಣ್ದುಳ ಇರ್ತವೆ ಸರ್. ಯಾಕೆಂದ್ರೆ ಇಲ್ಲಿ ಕುಂತಿರ್ತಲ್ಲ ಎಡೆಗಿಂದ ಇಲ್ಲಿ ಎಲ್ಲ ಮೇಣ್ದುಳ ಇರ್ತವೆ. ಅದನ್ನ ನಾವು ಇದ್ರಲ್ಲಿ ಹಿಂಗೆಲ್ಲ ಫುಲ್ಲು ಕ್ಲೀನ್ ಮಾಡ್ಬೇಕು. ನಾವೇನ್ ಮಾಡ್ತೀವಿ, ಹಿಂಗ್ ಇಕ್ಕಿರೋದಕ್ಕೆ ಹಿಂಗ್ ಇಕ್ಕದೆ ಬಹಳ ಕಷ್ಟ ಆಗಿರ್ತದೆ. ಯಾಕೆಂದ್ರೆ ಹುಳ ಕಡಿತಾ ಇರ್ತವೆ, ಚುಚ್ಚುತ್ತಾ ಇರ್ತವೆ. ಹಿಂಗ್ ಇಕ್ಬಿಡ್ತೀವಿ, ಸುಮ್ಮನಿರ್ತೀವಿ, ಒಡೆಗೆ ನೋಡೋದೇ ಇಲ್ಲ. ಯಾಕಂದ್ರೆ ಹಿಂಗ್ ಇಟ್ಕಡಿತೀವಿ ಅಂತಂದ್ರೆ ಮಾಡಬೇಕಲ್ಲ ಸರ್. ಹಿಂಗ್ ನೆರೆಯಿಲ್ವಲ್ಲ, ಯಾರು ಇನ್ನೊಬ್ರು ಇದ್ರೆ ಅದ್ ನೆರಿತಾರೆ. ಅವಾಗ ಏನ್ ಮಾಡ್ಬೇಕಂದ್ರೆ ಕನಿಷ್ಠ ನೀವು ಹಿಂಗ್ ಇಕ್ದಾಗ ಹಿಂಗ್ ಚೂನ್ ಇಕ್ಕಿ ಏನನ್ನ ಮಾಡಿ ತೆಗಿಲೇಬೇಕು ಅದನ್ನ. ಇಲ್ಲ ಅಂದ್ರೆ ಇದರಿಂದ ನೀವು ಆ ಟೈಮ್ ಸಮಯ ಯಾರು ಇಲ್ಲ ಅನ್ನೋದು ನೋಡೋದು ಹೋದ್ರೆ ಇಲ್ಲಿ ಇದೆಲ್ಲ ಕತ್ತಿ ಮೇಡ್ದುಳ ಗೂಡ್ನೆ ಎದ್ದೋಗಂತ ಚಾನ್ಸ್ ಇರ್ತೈತಿ. ಇದು ನಾನು ಎಲ್ಲೂ ಹೇಳಿಲ್ಲ. ಇದು ನನಗೆ ಬಹಳ ಇದರಿಂದ ಸಮಸ್ಯೆ. ಈಗ ತೆಗ್ದು ತೋರಿಸ್ಬೋದಾಯ್ತು. ಕಾರಣ ಏನು ಅಂತಂದ್ರೆ, ಇಲ್ಲಿ ಯಾಕೆ ನಾನು ಈಗ ತೆಗ್ದು ತೋರಿಸಿಲ್ಲ ಅಂದ್ರೆ, ಹಿಂಗೆ ಎತ್ತಿ ತಿರ್ಗಾ ಇತ್ತಕ್ಕೆ ಹೋದಾಗ ಹುಳಗಳು ಸಿಕ್ಕಾಪಟ್ಟೆ ಬರ್ತಿರ್ತವೆ. ಇದ್ ನೋಡಿದ್ರೆ ಡಬಲ್ ಸೂಪರ್ ಚೇಂಬರ್ ಇಟ್ಟಿದೀನಿ, ಭಾರ ಜಾಸ್ತಿ. ಇಡಕ್ ಹೋದಾಗ ಹುಳಗಳ ಮೇಲೆ ಇಡಬೇಕಾದ್ರೆ ಸಾಯ್ತವೆ. ಅದಕ್ಕೋಸ್ಕರ ತೊಂದರೆ ಮಾಡೋದು ಬೇಡ. ಅದನ್ನ ಸುಮ್ನೆ ಇಮ್ಯಾಜಿನ್ ಉದಾಹರಣೆ ಹೇಳಿದ್ದು. ಇದನ್ನೆಲ್ಲ ಕೆರೆದು ಇಕ್ಕಿದ್ರೆ ಏನೂ ತೊಂದರೆ ಆಗಲ್ಲ. ಇಷ್ಟು ಸರ್. ಕೀರ್ತಿ ಅವರೇ, ಇದುವರೆಗೂ ನಮ್ಮ ವೀಕ್ಷಕರಿಗೆ ಜೇನು ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಕೃಷಿಯ ದಾರಿ ಚಾನಲ್ಗೆ ನೀಡಿದಿರಾ. ನಿಮ್ಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಗೂ ಕೂಡ ಧನ್ಯವಾದಗಳು ಸರ್. ಯಾಕೆ ಅಂತಂದ್ರೆ, ಇವತ್ತಿನ ಇದ್ರಲ್ಲಿ ಏನಾಗಿದೆ ಅಂತಂದ್ರೆ, ಒಂದು ಯೂಟ್ಯೂಬ್ ಚಾನಲ್ ಅಂತಂದ್ರೆ ಬರೇ ದುಡ್ಡು ಇನ್ನೊಂದು ಮತ್ತೊಂದು ಅನ್ನೋದೇ ಜಾಸ್ತಿ ಆಗೋಗ್ಬಿಟ್ಟಿದೆ. ನಾನೇನಪ್ಪಾ ಅಂದ್ರೆ, ಈ ತರ ಒಂದು ಕೆಲವೊಂದು ವಿಚಾರಗಳನ್ನ ಬೆಳಕಿಗೆ ತರೋ ಅಂತ ಕೆಲಸಗಳನ್ನ ನೀವು ಮಾಡ್ತಿದ್ದೀರಾ. ಅದಕ್ಕಾಗಿ ನಾನು ನನ್ನ ಕಡೆಯಿಂದ ಹೇಳೋದೇನಂತಂದ್ರೆ, ಪ್ರತಿಯೊಬ್ರು, ಯಾಕಂದ್ರೆ ಈಗ ನನ್ನ ವಿಚಾರಕ್ಕೆ ಬರ್ತೀನಿ ಸರ್. ಒಂದು ಕರಿಬೇವು ಅದನ್ನು ಉದ್ಯೋಗ ಆಗಿ ಮಾಡ್ಬೋದು, ಎರೆಜಲ ಒಂದು ಉದ್ಯೋಗ ಆಗಿ ಮಾಡ್ಬೋದು, ಜೇನು ಕೃಷಿ ಉದ್ಯೋಗ, ಯಾವುದು ಒಂದು ಸಮಗ್ರ ಕೃಷಿ ಮಾಡೋದು ಉದ್ಯೋಗ, ಅದು ಬ್ಯಾಗಿಂದು ಉದ್ಯೋಗ. ಇದನ್ನ ಯಾಕೆ ಅಂತಂದ್ರೆ, ಎಲ್ಲೋ ಕೂತ್ಕೊಂಡು ನಮ್ಮ ಸಮಯನ ವ್ಯರ್ಥ ಮಾಡೋದ್ಕಿಂತ ಪ್ರತಿಯೊಂದರಲ್ಲೂ ನಾವು ವಿಭಿನ್ನವಾಗಿ ಟ್ರೈ ಮಾಡಿ, ವಿಭಿನ್ನವಾಗಿ ಆಲೋಚನೆ ಮಾಡಿ ಅದನ್ನ ನಾವು ಕಾರ್ಯರೂಪಕ್ಕೆ ತಂದ್ರೆ ನಿರುದ್ಯೋಗ ಅನ್ನೋದನ್ನೇ ನಾವು ಹೋಗ್ಲಾಡಿಸ್ಬೋದು ಅನ್ನೋ ನನ್ನ ಉದ್ದೇಶ ಸರ್. ಆಮೇಲೆ ಇದ್ರಲ್ಲಿ ನಾನು ಎಲ್ಲಾ ಯೂಟ್ಯೂಬಲ್ಲೂ ಹೇಳಿದೀನಿ, ಈಗಲೂ ಹೇಳಕ್ ಇಷ್ಟಪಡ್ತೀನಿ. ಜೇನು ಅಂತ ಬಂದಾಗ ಪಾಲಿನೇಷನು, ಜೇನುತುಪ್ಪ, ಮೇಣ, ಕುಟುಂಬ ಮಾರೋದು, ಪೆಟ್ಟಿಗೆ ಮಾರೋದು ಇದೊಂದೇ ಉದ್ಯೋಗ ಅಲ್ಲ. ಇದರಲ್ಲಿ ಜೇನು ಕೃಷಿ, ಜೇನು ವಿಷ ಅನ್ನೋದು ಬರುತ್ತೆ ಸರ್. ಇವತ್ತಿನ ಇದರಲ್ಲಿ ಜೇನು ವಿಷ ಅನ್ನೋದು 10,000 ಕೊಡ್ತಾ ಇದೆ. ಬಿ ವೆನಮ್ ನಿಜವಾಗ್ಲೂ ಏನ್ ಕೇಳಿಕೆ ಪಡ್ತೀನಿ, ಅದಕ್ಕೆ ಸರಿಯಾದ ದಾರಿಗಳು, ಹೆಜ್ಜೆಗಳು ಅಂದ್ರೆ ಸರಿಯಾದ ಸಪೋರ್ಟ್ಗಳು ಇಲ್ಲ. ಅದೊಂದೇ ಬೇಜಾರು ವಿಚಾರ. ಯಾಕಂದ್ರೆ ಇವತ್ತಿನ ಇದರಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಗೊಂಬಂದ್ರೆ ಎಷ್ಟೋ ಉದ್ಯೋಗಗಳು ಸೃಷ್ಟಿ ಆಗ್ತವೆ ಅನ್ನೋದು ಒಂದೇ ನನ್ನ ಮೂಲ ಉದ್ದೇಶ ಸರ್, ಅಷ್ಟೇ. ಧನ್ಯವಾದಗಳು ಕೀರ್ತಿ ಅವರೇ. ಧನ್ಯವಾದಗಳು ಸರ್.